ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ನನ್ನವ್ವ, ಬಿಸಿಲಿನ ಬೆಗೆ ಸುಡಲಿಲ್ಲ. ಬಲೆಗಾಲ ಮುಂದಿಟ್ಟು ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ, ತಾಯಮ್ಮ ದೂರಾಗಿ ಅತ್ತೆಮ್ಮ ತಾಯಾಗಿ, ತವರವರು ಬಂಧು ಬಳಗದವರು ದೂರಾಗಿ, ಅತ್ತೆಮ್ಮ ಹೆತ್ತಮ್ಮಾಗಿ ಬಾಗುತ್ತ ಬಾರಮ್ಮ. ಎಂತೆಂತ ಹಾಡಿದ್ದೇನೋ ಮತ್ತೆ ಹೋಗ್ಬೇಕಿದ್ದು. ಸಾಕು ದಿನ ಹೇಳುದಿಲ್ಲ ನಂಗೆ. ಇದು ಹೊಟ್ಟೆ ಮೇಲಂತೂ ಬರ್ಕೊಡೋದು ಯಾರಿಲ್ಲ, ಓದ್ಲಂತೂ ಗೊತ್ತಿತ್ತು ನನಗೆ. ಎಂತೆಂತ ಹಾಡಿದಿತ್ತು ಶಾ ಎಲ್ಲ ಮಾರ್ತ ಹಾಳಾಗಿ ಹೋಯ್ದು. ನೆನಪಾರು ಇರ್ತಾ ಹೋದ್ರು ಇಲ್ಲ ಮಾತು ಏನೋ ಮೂರು ಹೆಚ್ಚು. ಇನ್ನು ಬೇರೆ ಆತಿ 75-80 ವರ್ಷ. ಇನ್ನು ಎಂತ ನೆನಪಿತ್ತು ಆಗಿನ ಕಾಲದಾಗ ನೆನಪಿರ್ತೇವೆ, ನಿಮ್ಮ ಕಾಲದಾಗ ನೆನಪಿರ್ತಾ. ಎಂತೆಂತ ಹಾಡಿದಿತ್ತದು. ಹುಟ್ಟಿದಾಗಿಂದ ಹಿಡಿದು ಸಾಯಲ್ಲಿವರೆಗೂ ಏನಾದರೂ ಹಾಡು ಹಬ್ಬ ಹರಿದಿನಾಲ ಇದ್ದು ಅಂದರೆ ಅದು ನಮ್ಮ ಜಾತಿಯವರಲ್ಲೇ. ಜಾತಿ ಹೇಳಲ್ಲ, ಹವ್ಯಕ ಭಾಷೆಲೇ ಅಲ್ಲ. ಮತ್ತು ಯಾರನ್ನಾರು ಭಾಷೆಲಿ ಇದ್ದ ಹೆಂಗದು ಎಂಥದ್ದು ನೋಡಿ, ಮಗು ಹೊಟ್ಟೆಲಿದ್ದಾಗಿಂದ ಸೀಮಂತ ಗರ್ಭಹೋಮ ಹೇಳ್ಕೊತೋದ್ರಿಂದ ಹಾಡು ಬರೆದು ಹಿಂದಿನ ಕಾಲದವು ಮೊಡಗಿದ್ದ. ಈಗಿನ ಕಾಲದವಲ್ಲ ಹೇಳ್ತದೆ ಬಿಡಿ, ಆದರೂ ಒಂದೊಂದು ಹಾಡು ಹೇಳ್ತಾವ. ಈಗಿನ ಕಾಲದ ರಾಗ ತಾಳ ಸೇರಿಸಿ, ಹಿಂದಿನ ಕಾಲದ ರಾಗ ತಾಳಲ್ಲ ಸೇರಿಸಿ ಹೇಳ್ತದೆ. ಹಿಂದಿನ ಕಾಲದವೆಲ್ಲ ಹಾಡು ಹೇಳಿದೆ, ಎಮ್ಮೆ ರಾಗ ಕತ್ತೆ ರಾಗ ಎಮ್ಮೆ ಓಡ್ ಬರ್ತಾ ಏನ ಕೊಟ್ಟಿಗಿಂದವ ಹೇಳ್ತು. ಆದರೆ ಹಿಂದಿನ ಕಾಲದ ಧ್ವನಿನೇ ಅದು ನಮ್ಮನೆ ಮಜಾ ಇರ್ತಿತ್ತು. ಈಗ ನಾವು ಕಲಬೇಕೊಟ್ಲೆ. ಈಗ ಸರಿ ನಾವಪ್ಪ ಹೇಳ್ತಾ ಹಾಡು ಕೊಲಿತಾವು ಇಲ್ಲ ಹೇಳಲ್ಲ. ಆದರೆ ಓಕೆ ಹೆಂಗಳ ಧ್ವನಿ ಎಲ್ಲ ಹೇಳ ಬತ್ಲೆ ಅವರದ್ದೇ ಹೊಸ ರಾಗ ಹೊಸ ತಾಳ ಹೊಸ ಲಯಾಲ್ ಹೇಳ್ತಾವ. ಹಿಂದ ಕಲವ ಮಾತು ಕೊಲ್ತಾವಿರ್ತೀಪ. ಅವ್ರು ಹಿಂದೆ ಬದಿಗೆ ಮುಂದೆ ಪಟ್ಟಿ ಹಿಡ್ಕೊಂಡು ಕುತ್ಕೋತಿಪ್ಪವು. ಅವ್ರು ಹಿಂದೆ ಬದಿ ಒಂದು 10 ಹೆಂಗಸರು ಕುಂತ್ಕೊಂಡು ಮದುವೆ ಶುರುವಾದಾಗಿಂದವ ಮದುವೆ ಮುಗಿಯೋಲ್ಲಿವರೆಗೆ ಏನಿಲ್ಲ ಅಂದ್ರು ಒಂದ್ರ ಮೇಲೆ ಒಂದು ಹಾಡು ಒಗದ್ದೇ ಬಂತು ಬಿಟ್ರೆ ಈಗೆಲ್ಲ ಹಾಡು ಹೇಳೋದು ಇಲ್ಲ, 10 ಹೆಂಗಸರು ಕೂಡುವುದು ಇಲ್ಲ. ಹೇಳ್ದಂಗೆ ಆಯೋದು. ಮಕ್ಕಳಿಗೆ ತಾಯಾಸೆ ಹಕ್ಕಿಗೆ ಗೂಡಾಸೆ, ಬಿತ್ತಿರ ಬೆಳೆಗೆ ಮಳೆಯಾಸೆ, ಬಿತ್ತಿರ ಬೆಳೆಗೆ ಮಳೆಯಾಸೆ, ನನ್ನ ಹತ್ತಿರವಿರಲು ನಮಗಾಸೆ. ಮಕ್ಕಳಿಗೆ ತಾಯಾಸೆ ಹಕ್ಕಿಗೆ ಗೂಡಾಸೆ. ಅವ ಸುಶೀಲಕ್ಕೆ ಅಂತ ಭಯಂಕರ ಹಾಡು ಹೇಳ್ತಿದ್ದು ಹವ್ಯಕ ಸಮಾವೇಶದಲ್ಲಿ ಎಲ್ಲೂ ಕಂಡಂಗ ಇಲ್ಲ. ಆದರೂ ಭಯಂಕರ ಜಾನಪದ ಗೀತೆ ಎಲ್ಲ ಹೇಳ್ತಿದ್ದಂಗೆ ಕೇಳ್ತು. ಅಲ್ಲ ಹೋದ ಹಿಂದಕ್ಕನ ಕಾಲದ ಲೈಕ್ ಹಾಡು ಹೇಳೋದೇ ಆಯಿತು. ಈಗಲೇ ಶ್ವಾಸ ಗೊತ್ತು ಹೇಳಿಕೆ ಹೇಳದಂಗೆ ಆಯಿತು. ಅದಕ್ಕೆ ಏನಾದ್ರು ಹೇಳ್ತಿದ್ದ ಏನು ಕಂಡಂಗೆ ಹೋಪ ಮಾಡಿ ಹೇಳು ಸುದ್ದಿನ ಹೇಳಿದ್ಲಿ. ಹೇಳೋದೇ ತಪ್ಪಾತ. ಹೋಗಿ ಬಂದೇಳಿ ಹೇಳಿದ್ರೆ ಅದಕ್ಕೆ ಸಮಾಧಾನ ಆವತ್ತಲೇ ಬೋಯ್ತು. ಏನು ಹೇಳಿದ್ಲೇಳಿ ಹೋಗೋದೆ ಉಳಿದ್ರೆ ಅಕಸ್ಮಾತ್ ಹೋಯ್ಲಿಲ್ಲ ಸುಳ್ಳು ಹೇಳಿರನು. ಈಗೆಲ್ಲ ಹೋಯ್ದೆ ಎಂತಾನು 2 ದೂರ ಇದ್ದೆ ಎಂತಕ್ಕೆ ಹೋಯ್ದೆ ಕೇಳ್ತು. ಬೇರೆ ಸೊಂಜಾತು ಮುಗಿಸಿಕ್ ಬಪ್ಪಲ್ಲಿಯರಿಗೆ. ಸುಶೀಲಕ್ಕ ಎಂತ ಹಾಡು ಹೇಳ್ತಿದ್ಯಾ ಮರೈತಿ ಭಯಂಕರ 2 ದೂರ ಹೋದವ ಇದ್ಯಾ? ಸುಶೀಲಕ್ಕನ ಕತೆ ಇರಲಿ, ನೀ 2 ದೂರ ಹೋಯ್ದವ ಇದ್ದೆ ಇಟ್ಟು ಸಂಜಪ್ಪಗ ಮುಸಂಜಪ್ಪಲ್ಲಿಯವರಿಗೂ ಮನೆಯಿಂದ ಹೆರೆ ಬೀಳದ ಇಂದು ಭಯಂಕರ ಅವಸರವಾಗ ಮನೆಗೆ ಹೋಗ್ತಿದ್ದಂಗೆ ಕಾಣ್ತು. ಕೊಡ್ಬಿಡಿಲಿ 2 ದೂರ ಹೋದವ ಇದ್ದೆ. ಸುಶೀಲಕ್ಕ ಎಲ್ಲೂ ಇಲ್ಲೇಯಾ ಎಲ್ಲಪ್ಪಕ್ಕೆ ಹೋಯ್ದೇನು? ಇಂದು ಹವ್ಯಕ ಸಮಾವೇಶ ಆಯ್ತಲೆ, ವಕೀಲ ಹವ್ಯಕ ಸಂಸ್ಕೃತಿ ಮೇಳ ಹೇಳ್ಕೊಂಡು ಓದಕ್ಕೆ ಹೋಗಿ ಬಂದೆ. ಮಾತು ಸಂಜೆ ಆಯಿತು. ಕಾರ್ಯಕ್ರಮ ಒಂದು ಲೈಕ್ ಇರಿತ್ವಿಲ್ಲ ನೋಡಿ ಮುಗಿಸಿಕ್ಕೆ ಒಪ್ಪಲ್ಲಿರುವೆ ತಡ ಇವತ್ತು. ಎಂಥದು ಹವ್ಯಕ ಸಂಸ್ಕೃತಿ ಮೇಳ ಯಲ್ಲಾಪುರದಲ್ಲಿ ಮಾಡಿದ್ವಿ ಕಾರ್ಮಿಕ ಭವನದಲ್ಲಿ. ಎಂತಕ್ಕೆ ಮರೀತಿ ನಮಗೆ ಬಾಯಿ ಕಳೀತಿದ್ದೆ. ಹೋಗಿ ಬಂದೆ ಹೇಳದ್ನಪ್ಪ. ಅಲ್ಲ ಏನೋ ಗೊತ್ತಾಗಿಲ್ಲ ಮರೈತಿ, ನಿನಗೆ ಯಾರು ಹೇಳೋದ? ಏನು ಯಾವ ಮನುಷ್ಯ ನಿಕೊಂಡು ಹೇಳಿದ್ದಿಲ್ಲ? ಆನೆ ಬತ್ತಿದ್ನಲ್ಲ ಮರೈತಿ, ನೀನು ಹೇಳಿದ್ದೆ ನನಗೆ. ಹೌದನೆ ಮರೈತಿ, ನಿನಗೆ ಹೆಂಗಂದ್ರೂ ಗೊತ್ತಾಯ್ತು ಹೇಳಿಕೆ ನಾನು ಹೇಳಿದ್ನಿಲ್ಲಿಯೇ. ನನಗೂ ಗೊತ್ತಾಯ್ತಲೆ ಮರೈತಿ. ಗೊತ್ತಾದ ತಕ್ಷಣ ತಡ ಮಾಡಿದ್ಮೇಲೆ ತಯಾರಾಯ್ಕೊಂಡು ನಡೆದ್ಬಿಟ್ಟೆ. ಗೊತ್ತಾದ ತಕ್ಷಣ ನನಗೂ ಒಂದು ಮಾತು ಹೇಳಾರ ನೀನು. ಕೂಗು ಹೊಡಗಿದ್ರೆ ಎಲ್ಲ ಮನೆ ಕೇತು. ಬಾಕಿ ಎಲ್ಲದಕ್ಕೂ ಉಪ್ಪಿನಕಾಯಿ ಮಾತ್ರ ಇದ್ದಾನೆ, ಎಣ್ಣೆ ಮಾತ್ರ ಇದ್ದಾನೆ, ಉಪ್ಪು ಮಾತ್ರ ಕೊಡ್ತೀಯಾನೆ, ಸಾಸಿವೆ ಕಾಳು ತಂದ್ಯೋ, ಶಕ್ರಿದ್ದ ತಗೊಂಡಪ್ಪಳು ಬಂದು ಕೊಡ್ತೀಯಾ? ಹೇಳಲ್ಲ ಅಚ್ಚೆ ತಡಿ ಇಂದು ಇಚ್ಚೆ ತಡಿ ಕೂಗ್ತೀನಿ ನೀನು. ಇಂಥದಕ್ಕೆಲ್ಲ ಹೇಳೋದು ಗೊತ್ತಾಗ್ಲಿ ನನಗೆ.
ಅಯ್ಯೋ ದೇವ್ರೆ, ಹಾಂ ಇಡೀ ಊರಿನ ವಿಷಯ ಅಷ್ಟು ನಿನಗೆ ಗೊತ್ತಾಯ್ತು ಹೇಳ್ಕೊಂಡು ನಿನ್ನ ಹತ್ರ ಹೇಳಿದ್ದಿಲ್ಲ, ಇಲ್ಲದಿದ್ದರೆ ನಿನ್ನ ಹತ್ರ ಹೇಳದೇ ಇರ್ತಿದ್ನಾ? ಹಾಂ ಹಿಂಗೆಲ್ಲ ಮಾತು ಜೋರು ಮಾಡ್ತೀಯ ನನಗೆ. ಹಾಂ ನೀನು ಗೊತ್ತಾಯ್ತು ಡ್ಯಾನ್ಸಿನೇ, ನೀನು ಗೊತ್ತಾಯಿಲ್ಲ ಡ್ಯಾನ್ಸ್ ಇದ್ರೆ ನಾನು ಡ್ಯಾನ್ಸ್ಕೊಂಡೆ ಅಲ್ಲಿ ಎಲ್ಲೂ ಸುಶೀಲ ಚಿಕ್ಕಿ ಕಂಡಿದ್ದೆ ಇಲ್ಲೇ, ಸುಶೀಲ ಕಂಡಿದ್ದೆ ಅಬ್ಬ ಬಪ್ಪುದಾಯ್ತು ಎಂತಕ್ಕೆ ಬೈಲಾಡ ಡ್ಯಾನ್ಸ್ಕೊಂಡೇನು. ಹೌದು ಈ ಹೋಯ್ ಮುಗಿಸಿಕ್ ಬಂದ್ಕೊಂಡು ಎಲ್ಲ ಹಿಂಗೆ ಹೇಳು ನೀನು. ಹಾಂ ಅಲ್ಲ ಹವ್ಯಕ ಸಂಸ್ಕೃತಿ ಹವ್ಯಕ ಮಹಾಸಭೆ ಅಂದ್ರೆ ಎಂತ ಮಾಡ್ದ ಎಂಥದ್ದು ಎಂತ ಅನ್ನೋದು ಎಂಥದ್ದು ಇಲ್ಲಿಯೇ ಮರೈತಿ. ನೀನು ಎಂತ ಇದ್ದು ಎಂತ ಇಲ್ಲೇ ಕೇಳು. ಹಾಂ ಮೊನ್ನೆ ಪ್ರತಿಬಿಂಬಾಳದ ಎಂಸ ಮಾಡಿದೋಡ ಬಿಡ ನಮ್ಮ ಈ ಹವ್ಯಕರಿಂದು ಹಾಡು ಮತ್ತು ಹವ್ಯಕ ಹೆಂಗಸರು ಹವ್ಯಕ ಮಕ್ಕಳು ಹವ್ಯಕರು ಇವು ದೊಡ್ಡವು ಸಣ್ಣವು ಎಲ್ಲದೂ ಸ್ಪರ್ಧೆ. ಗಣಸರು ಹೆಂಗಸರು ಹೇಳೋದಿಲ್ಲ, ಯಾರು ಬೇಕಾದ್ರೂ ಹೋಗಿ ಭಾಗವಹಿಸ್ಲೇಬಿದೆ ಬಿಡ. ಹಾಡು ಗೀತಡ ಜಾನಪದ ಗೀತೆ ಕಡೆ ನಮ್ಮ ಈ ಮದುವೆ ಹಾಡು ಹೇಳೋದು, ನಮ್ಮ ಸಂಪ್ರದಾಯದ ಹಾಡು ಹೇಳೋದು, ಸತ್ಯನಾರಾಯಣ ಪೂಜೆದು ನಾವು ಹೇಳಿ ಯಾವತ್ತಿಪ್ಪಲ್ಲ ಹಿಂದಕ್ಕನ ಕಾಲದಲ್ಲಿ ಹಂಗಾತದಲ್ಲ ಗೀತಡ ಬಿಲ್ಲ. ನನಗೆ ಮೊನ್ನೆ ಗೊತ್ತಾಯಿಲ್ಲ, ಇಂದು ಗೊತ್ತಾದ ಕ್ಷಣ ನೋಡು ಅಂತ ಅಡ ಮಾಡಿದ್ನಿಲ್ಲ, ಒಂದು ಚಂಬು ಬಡ ಬಡನ ಹೊಯ್ಕೊಂಡೆ ಹಂಗೆ ಸುಮ್ಮಂಗೆ ಓಡಿಯೋದ ನೋಡು. 10 ಗಂಟೆ ಬಸ್ಸಿಗೆ ಓಡೋದ ಈಗ ಬರ್ತಿದ್ದೆ ಮತ್ತು ನಿಂಗ ಬತ್ರ ಎಲ್ಲ ಕೇಳಿದ್ನಿಲ್ಲ. ಮೊನ್ನೆ ಮನೆ ಸೊಸೆ ಎಲ್ಲ ಹೋಯ್ತು, ಅದೆಂಥದ್ದು ಕೂಸಿನ ಅದು ತಗೊಂಡು ಹಾಡು ಹೋಯ್ದ್ವಾ ಎಂತ ಮಾಡ್ತಾ ಎಂಥದ್ದು ಅಂತ ನನಗೆ ಗೊತ್ತಿಲ್ಲ. ನನಗೆ ಒಂದು ಮಾತು ಸುದ್ದಿನೇ ಹೇಳಿದ್ವಿ, ಹಂಗಾಯ್ಕ ನಾನು ಇಂದು ತಡ ಮಾಡೋದಲ್ಲ, ಗುರುಗಳು ಗೊತ್ತಿ ಪ್ರಡಾಳಿ ಹೇಳಿ ಸುದ್ದಿ ಕೇಳಿದ್ವಿ ನನಗೆ. ಹಂಗಾಯ್ಕ ನಾನು ನಡೆದೇ ಬಿಟ್ಟೆ, ಒಂದೇ ಕ್ಷಣಕ್ಕೆ ತಯಾರಾದೆ ಹಂಗೆ ಹೋದೆ. ನಮಗೆಂತ ಪಟ್ಟೆ ಸೀರೆನೇ ಬೇಕಾಗ್ತಾಳು, ಸಾಕು ಇದ್ದ ಸೀರೆನೇ ಸುತ್ಕೊಂಡು ಹೋದೇನು, ಮೇಕಪ್ ಏನು ಬೇಕಾಗ್ತದೆ. 10 ಗಂಟೆ ಬಸ್ ಬತ್ತು ಹೇಳುವಾಗ ಗಾಯಿ ಮಾತ್ರ ನೋಡ್ತಾ ತಪ್ಪಿ ಹೋಗ್ತೋಳಂಗೆ ಅವತ್ತಿ ಪ್ಯಾನ್ ಡ್ಯಾನ್ಸ್ದೆ ಓಡ್ದೆ ನೋಡು, ಸಿಕ್ತದು ಬಸ್ಸು. ಹಾಗೆ ಬಸ್ ಹೊತ್ತಿಗೆ ಸೀದಾ ಕಾರ್ಮಿಕ ಮನೆಗೆ ಹೋದ್ನೆ. ಒಂದು ಹೋಗಿ ನೋಡ್ತೆ ಎಂತೆಂಥ ಗೀತೆ ಮಾರೈತಿ. ವೇದಿಕೆ ಅಂತೂ ಏನು ಚಂದ ಮಾಡ್ತಿದ್ದೆ ಗೊತ್ತಿದ, ಭಾರಿ ಚಂದ ಮಾಡ್ತಿದ್ವಿ. ಒಟ್ಟು ನಿನಗೆ ಗೊತ್ತಾಗದೆ ಹೋತವೆ ಅನ್ನೋ ಗೊತ್ತಾಗಲಿಲ್ಲ ಮಾರೈತಿ. ನೋಡು ಅಮ್ಮನೆ ಸೊಸೆನು ಮಕ್ಕಳು ಕರ್ಕೊಂಡು ಎಲ್ಲಕ್ಕೆ ಹೋಗೋ ಮಾತು ಹೋಯ್ತು. ಇದಕ್ಕೆ ಹಂಗಾರೆ ಎಂಥದ್ದು ಹಾಡು ಹೇಳಮ್ಮ ಅಂತಿದ್ದಿತ್ತು. ನನಗೊಂದು ಮಾತು ಹೇಳಿದ್ರೆ ನಾನು ಹಾಡು ಹೇಳ್ಬೇಕಿತ್ತು. ಎಂತೆಂತ ಹಾಡಿದ್ದೆ, ಎಂತೆಂಥ ಹಾಡು ಒಂದೆ ಸಣ್ಣ ಮಕ್ಕಳ ದೇಶಭಕ್ತಿ ಗೀತೆ ಅದೆಂಥ ದೇಶದ ಗೀತೆ ಹೇಳಿರೋಡ ಬಿಡಿಯೋ. ಕಡೆಗೆ ನಮ್ಮ ಕಾಲದ ಜಾನಪದ ಗೀತೆ ಎಂತೆಂಥ ಹೇಳಿವ ಏನಾಗಲಿಯೋ. ನಾವೆಲ್ಲ ಆದ್ರೆ ಹೋಗಿ ಹೇಳೋತಿಪ್ಪ ರಾಗಿ ಕುಟ್ಟೋದು ಗೀಗಿ ಪದ ಎಲ್ಲ ನಮ್ದು ಬತ್ತಿಪದೆ ರಾಗಿ ಕುಟ್ಟೋದು ಅಕ್ಕಿ ಬಿಸಾಗಿ ಹೇಳೋದು ಎಲ್ಲ ಹಂಗತ್ತಲ್ಲ ಹೇಳೋತಿಪ್ಪ. ನಮಗೆಲ್ಲ ಗೊತ್ತೇ ಇಲ್ಲ ಮಾಡೈತಿ. ನಮ್ಮನೆ ಸೊಸೆನೂ ಹೇಳಿದ್ವಿ ಅದು ಎಂತ ಹಂಗೆ ಮಾಡಿತ್ತ ಏನೇನ ನಾನು ಹೋಯ್ಕೊಂಡು ಹೇಳ್ತಿಪ್ಪ ಹಾಡ ಹಿಂಗತ್ತ ಮಾಡ್ತಾ ಗೊತ್ತಿಲ್ಲ ನನಗೆ. ಅಲ್ಲ ನಮ್ಮಂಥ ವಯಸ್ಸಾದವ ತೊಳ್ಕೊಂಡು ಒಂದು ಹೋಯ್ಕೊಂಡು ಹಾಡು ಹೇಳಿದ್ ಕೇಳ್ತಿಪ್ಪಲೆ ಎಲ್ಲವ್ವ ಹೇಳ್ತಿಲ್ಲ. ಈಗ ನಾವು ನನಗೂ ಗೊತ್ತಾಯಿದೆ ಇಲ್ಲ ಮರೈತಿ. ಎಂತ ಕೇಳಿದ್ಲಾನೆ ಮನೆ ಸೊಸೆನುವ ಹಾಂ ಹೋಗಿ ಕುತ್ಕೊಂಡು ನೋಡ್ಲಾರ ನೋಡ್ತೀವಿ ಹಾಡುಗಳು ಆಗೋದಿದ್ರು ಸಾಸ್ ಬತ್ತಿಪ್ಪು ಮೈ ಕಂಡು ಅಕ್ಷಣವ ಚಂದ್ರ ಕಂಡು ಅಕ್ಷಣವ. ಆದರೂ ಹಿಂದಕ್ಕಿನ ಕಾಲದೆಲ್ಲ ಹೇಳ್ತವೆ ಇದ್ವಲ್ಲ ನಾವು ಮದುವೆಯಲ್ಲಿ ಮುಂಚಿಲ್ಲವ ಹೇಳಿ ಅವತ್ತಿಪ್ಪೆ ಊಟೆ ಮದುವೆ ಹಾಡೆಲ್ಲ ಹೇಳ್ತಿದ್ವಿ ಹಿಂದಕ್ಕಿನ ಕಾಲದ ಹಾಡು ಹಳೆ ಹಾಡಲ್ಲವ. ಕಡಿಗರಿ ಎಂಥದ್ದು ಸಣ್ಣ ಮಕ್ಕಳು ಚದ್ಮೆ ಶಾಸ್ತ್ರ ಕಲೆ ಬಿಡಿಸೋದು ಎಂಥದ್ದು ಹಾಕಿ ಮಾಡಿದೋಡ ಬಿಲ್ಲಿಯ ಹೋದ್ರೆ ನಮ್ಗೆ ಬೇಕು ಇಟ್ಲೆ ಹಾಡು ಹೇಳೋದಕ್ಕೆಲ್ಲ ಹೋಗಿ ಕುತ್ಕೊಂಡು ಅವತ್ತಿಪ್ಪೆ ನಾವು ಎಂತ ಹಿಂಗೆ ಮಾಡ್ಕತ್ತ ಅನ್ಸನ. ನಮ್ಮಂಥ ಅಜ್ಜಿಗೋಕೆಲ್ಲ ಹೇಳುತ್ತವೆ ಇಲ್ಲೇ ಮಾರೈತಿ. ಹುಡುಗಿ ಎಲ್ಲ ಮಾರಾಯ್ತಿ ಎಂತ ಬೆಸ್ಟ್ ಮಾಡ್ದಿದ್ದ ಹೋಗುತ್ತಿದ್ದ ಚಲೋ ಮಾಡಿದ್ವಿ ಮಾರಾಯ್ತಿ. ಎಲ್ಲರ ಮನೆ ಹೆಂಗಸರು ಎಂಥದ್ದು ಸಹಾಯಕರಾಗಿ ಹೋಯ್ದ್ವೋ ಅಥವಾ ದುಡ್ಡಿಗೆ ಹೋದವೋ ಗೊತ್ತಿಲ್ಲ, ಎಲ್ಲ ನಮ್ಮ ಹೆಂಗಸರು ಕಾಣ್ತಿದ್ವಿ ಮಾರೈತಿ. ಅಚ್ಚಿಚ್ಚಿಗೆ ನಾವು ನಮ್ಮ ಊರವು ನಮ್ಮ ಸಂಬಂಧಿಕರು ಎಲ್ಲ ಸೇರ್ಕೊಂಡು ಎಲ್ಲ ಬಟ್ಟೆ ನಮ್ಮ ಹವ್ಯಕರ ಇದ್ದಿದ್ವಿ ಮಾರೈತಿ. ಹವ್ಯಕ ಭಾಷೆಯಲ್ಲಿ ಎಲ್ಲೋ ಮಾತಾಡವ ಇದ್ದ ನೋಡು, ನಮ್ಗೆ ಗೊತ್ತಾಗದೆ ಇಂದಂತೂ ಎಷ್ಟು ಲೈಕ್ ಅಡುಗೆ ಆಯ್ತು ಮಾರೈತಿ. ಕೇಸರಿ ಬಾತು ಹಪ್ಪಳ ಅಂತೂ ಹಸನಕಾಯಿ ಹಪ್ಪಳ ಮಾಡಿದ್ವಿ ಮಾರೈತಿ. ಹಸನಕಾಯಿ ಹುಳಿ ಮಾಡ್ತಿದ್ದೋಳಿ ಎಷ್ಟು ಲೈಕ್ ಆಯ್ತು. ನನಗೆ ಒಂದು ಮಾತು ಹೇಳದೆ ಹೋದೆ ಅಲ್ಲ ನೀನು, ನಾಳೆಗಿಂತ ಎಂಸು ಕೊಡ್ತಿಲ್ಲ ನಿನಗೆ. ನಾನು ಒಬ್ಬ ಬಚ್ಚಿಪ್ಪಿ ನೋಡಿ ನಾನು ಮುತ್ತಾಗದೆ ಹೋತು ಇಟ್ಟು ಲೈಕ್ ಕಾರ್ಯಕ್ರಮ ಮಾಡಿದ್ದೋಳಾರೆ ಗುರುಗಳೆಲ್ಲ ನೋಡ್ಲೋಪ್ಲಂತೂ ಅವತ್ತಿಪ್ಪ ಇಲ್ಲಿ ಬಂದಾಗ ಹುಡುಕಿಪ್ಪೆ ನನಗೆ ಯಾರು ಒಬ್ಬರು ಹೇಳಿದ್ದಿಲ್ಲ. ನನಗೂ ಮಾತ್ರ ಆಡ್ಲ ಬತ್ತಿಪ್ಪು ನನಗೂ ಮಾಡಿ ಕೊಟ್ಟರೆ ಏಟೈತೆ ಕೊಡ್ತಿಪ್ಪೇನು ಯಾರಿಗೆ ಬೇಕಾದ್ರು ಹಿಂಗ ಕಾಲದವಕ್ಕಲ್ಲ ಮಾಡ್ತೀಯೋ ಈಗ ಹೋಗ್ಬೇಕಿತ್ತ. ಅಯ್ಯೋ ಎಲ್ಲೋ ಹೋಯ್ದ್ವಿ ಮರೈತಿ. ನಮ್ಮಂಥ ವಯಸ್ಸಾದವಳು ಮನೇಲಿ ಇಲ್ಲಿಯೇ ಹೌದೇ ನಮ್ಮ ಅಜ್ಜಕ್ಕ ಸೊಸೆಕ ಮೊಮ್ಮಕ್ಕ ಅಲ್ಲ ಅಜ್ಜಕ್ಕ ಸೊಸೆಕ ಮೊಮ್ಮಕ್ಕ ಹೇಳಪ್ಲು ನಮ್ಗೆ ಮಕ್ಕ ಸೊಸೆ ಮೊಮ್ಮಕ್ಕ ಎಲ್ಲಿರ್ತಾಳು. ನಾವು ಎಲ್ಲ ಇಡೀ ಊರಲ್ಲೊಟ್ಟು ಇದ್ದವೇ ಅಜ್ಜಕ್ಕನೇ ಎಲ್ಲ ಊರು ವೃದ್ಧಾಶ್ರಮ ಇದ್ದೆ ಎಲ್ಲ ಮಕ್ಕಳ ಬ್ಯಾಂಗ್ಳೂರ್ನಲ್ಲಿ ಹೋಯ್ಕೊಂಡು ಕೂತ್ಕೊಂಡಿದ್ದವು. ನಮಗೆ ಇದ್ದವು ಕೇಳಿ ಹಿಂಗತ್ತೆ ಬೇಕಾಗುತ್ತೆ. ಬೆಳಗಾಯಿ ಮಾರೈತಿ ಕುಂಕುಮಾರ್ಚನೆ ಇರ್ತಲ್ಲ ಬಿಡ ಒಂದು 250-300 ಜನ ಹೆಂಗಸರು ಕುಂತಿದ್ವಲ್ಲ ನೋಡು ಎಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿಕ್ಕಿ ಹೋಯ್ದ್ವಾ ಏನೇನ ಆಗಲಿ ಹೋಗ್ರು ಮನ್ಸು ಮಾಡಿದ್ವಲ್ಲ ಒದೇ ದೊಡ್ಡದು ಮಾರೈತಿ. ಬೆಳಗಾಯಿ ಇಡ್ಲಿ ಸಾರು ಕರಿಗೋದಿ ಅನ್ಸೋ ಸ್ವೀಟ್ ಮಾಡ್ತಿದ್ದೆ ಬಿಡಿ. ನಾನು ಹೋದಾಗ ತಿಂದರೆ
ಕಡೆ ಅವಲಕ್ಕಿ ಕಾಯಿಸಿದ್ದು, ಚಟ್ನಿ ಮಾಡಿದ್ದು, ಇಡ್ಲಿ ಕಿಟ್ಕೊಂಬೆ ವಡ ಮಾಡಿದ್ದು, ಅವಲಕ್ಕಿ ಮೊಸರು ಮಾಡಿದ್ದು. ಎಂಥ ಕೇತೆ ಮಾಡೈತಿ ಹುಡುಗಿ ಹುಡ್ದೆ ವ್ಯವಸ್ಥೆ ಅಂತ ಎಷ್ಟು ಲೈಕ್ ಆಗಿದೆ ನಮಗೆ. ಸಿಹಿ ಚಹಾ, ಕೊಯ್ಯ ಚಹಾ, ಕಷಾಯ ಕುಡಿಯೋ ಕಷಾಯ, ಕೋಕಂಬೇಕು ಹಿಂಗೆ ತೊಂಡು ಶರ್ಬತ್ನಂತ ಕುಡಿಯೋಳು, ಅದಕ್ಕೆ ಶರ್ಬತ್ನಂಥದ್ದು ನೀ ವ್ಯವಸ್ಥೆಗೆಲ್ಲ ಮಾಡೈತಿ. ಏನೇನು ಹೊನಿ ಎಲ್ಲ ಮರೈತಿ. ಈಗ ಮಧ್ಯಾಹ್ನ ಮುಂಬಾಗಲ್ಲ ಈ ವಯಸ್ಸಾದವಕ್ಕೆಲ್ಲ ನಮ್ಮಂತವಕ್ಕೆಲ್ಲ 12 ಗಂಟೆಗೆ ಅವಶ್ಯ ಹೋಗ್ತಲ್ಲ ಹೋಗ್ಕಲ್ಲ ಎಂತ ಮಧ್ಯ ಮರೈತಿ ಎಲ್ಲ. ವಯಸ್ಸಾದವ್ಕೆ ಮೊದಲು ಅವಕಾಶ ಕೊಡಿ ಹೇಳಿ ಮೈಕೋದಲ್ಲಿ ಸಹಿತ ಹೇಳ್ತಿದ್ವಿ. ಎಷ್ಟು ಮಾಹಿತಿ ನೆಲ ಕುತ್ಕೊಂಡು ಉಂಬೋಕೆ ನೆಲ ಕುತ್ಕೊಂಡು ಉಂಬೋದು, ಕುರ್ಚೆ ಮೇಲೆ ಕುತ್ಕೊಂಡು ಉಂಬೋಕೆ ಕುರ್ಚೆ ಮೇಲೆ ಕುತ್ಕೊಂಡು ಉಂಬಾಗ ಮಾಡಿದ್ದು, ಕಡೆ ಕೊಯ್ಯಲ್ಲಿ ಹಿಡ್ಕೊಂಡು ತಿನ್ಕೊಂಡು ಅಲ್ಲಿ ಬಾಟ್ಲೆ ಹಾಕೊಂಡು ಹೋಗ್ಬೇಕು ಹಂಗೆ ಮಾಡಿದ್ದು. ಎಂತ ಮಾಡಿದ್ದು ಮಾಹಿತಿ. ಕೇಸರಿ ಭಾತೆಲ್ಲ ಹೊನಿ ಲೈಕ್ ಐತ್ಲೆ ಮಾಹಿತಿ. ಪುರಿ ಮಾವಿನಣ್ಣು ಪಾಯಸ ಎಲ್ಲ ಮಾಡಿದ್ವಿ. ನಮ್ಮ ಹೋಗ್ಬೇಕ್ರು ಊಟ ಅಂದ್ರೆ ಇಪ್ಪುದೇ ಇತ್ತು. ಈಗ ಮದುವೆಲೆಲ್ಲ ಈಗ ಹೊಸ ನಮಗೆ ಮಾಡ್ಲಾಣಿದ್ದು. ಆದ್ರೆ ಇವೆಲ್ಲ ಹಿಂದಿನ ಕಾಲದ ಪದಾರ್ಥ ಹಿಂಗಸದೇ ಮಾಡಿದ್ದ ಮಾಹಿತಿ. ಹುಡುಗಿಯೆಲ್ಲ ಹೊನಿ ಲೈಕ್ ಮಾಡಿದ್ದಿಲ್ವೋ ಒಟ್ಟು ಜನಕ್ಕೆ ಮಾಡಬಲೆ ಸಸಾರವತಾಳು ಲೈಕ್ ಮಾಡಿದ್ದ ನೋಡು. ಚಲೋ ಮಾಡಿದ್ದ ಹೋಗ್ಯಕ್ಕೆ ಸಮಾವೇಶ ಬೇಕಾರೆ ಹೌದೇ. ನಾ ಬ್ಯಾಂಗ್ಳೂರ್ನೆಲ್ಲ ಮಾಡಿದ್ದು ಹೇಳಿದ್ದೆ ಆ ಟಿ ವಿಲಿ ಕೇಳಿದ್ದೆ ಅಂದೇಳಿ. ಆದರೆ ನಮ್ಮ ಇಲ್ಲೆಲ್ಲ ಮಾಡ್ತಾಳೋದೆಲ್ಲ ಕೊಲಕ್ಕೆ ನಿಲ್ಲಿ ಅಲ್ಲ ಹೆಂಗೋಕೆ ಲೈಕ್ ಮಾಡಿದ್ದು ಚಲೋ ಮಾಡಿದ್ದು. ಎಲ್ಲವೂ ಸಹಾಯ ಸಹಕಾರ ಎಲ್ಲ ಕೊಟ್ಟಿದ್ದವ್ರಿಯೋ ಎಲ್ಲ ಮಾಡಿದ್ದವ್ರಿ ಅಂತ ಹೆಂಗಸರು ಇವತ್ತು 100 ಹಪ್ಪಳ ಕೊಡ್ತಾ ಹೇಳಿಕೆ ಮಾಡಿದ್ವಿ ಅನ್ಸನೇ ಇಲ್ಲದಿದ್ರೆಲ್ಲ. ಹಸನಕಾಯಿ ಹಪ್ಪಳಕ್ಕೆಲ್ಲ ಒಂದು ಹಪ್ಪಳಕ್ಕೆ ಕೊಯ್ದ್ರು ಬೇಡ ಮರೈತಿ TSSನೆಲ್ಲ ಹಂಗದ ತಂದ್ಕೊಂಡೆಲ್ಲ ಅಷ್ಟು ಜನಕ್ಕೆ ಮಾಡಿ ಹಾಕ್ಲತ್ತಿಲ್ಲ. ಆದರೂ ಹಪ್ಪಳ ಹಸನಕಾಯಿ ಹಪ್ಪಳವೇ ಮಾಡಿದ್ದು, ಹಸನಕಾಯಿ ಹುಳಿನೇ ಮಾಡಿದ್ದು. ಹೊನಿ ಲೈಕ್ ಮಾಡಿದ್ದಿಲ್ಲ ಮಾರಾಯ್ತಿ ಚಲೋ ಮಾಡಿದ್ದು. ನೀನು ಗೊತ್ತಾಯಿಲ್ಲ ನನಗೆ ಗೊತ್ತಾಯಿಲ್ಲ ವಿಡಿಯೋ ಕಡೆಗೆ ಇದು ವೀಡಿಯೋ ಎಲ್ಲ ಮಾಡಿದ್ವಿ. ಏನಾದ್ರು ಜನ ಸಿಕ್ಕಿ ನಿನಗೆ ಹೇಳ್ತೇವೆ ವಿಡಿಯೋ. ಆಮೇಲೆ ಮಾಣಿ ಎಲ್ಲರೂ ಯೂಟ್ಯೂಬ್ನೆಲ್ಲ ನೋಡ್ತಿರ್ತಾನೆ. ಅವ್ನಿಗೆ ಏನಾದ್ರು ಹೇಳ್ದೆ ಏನೋ ಒಂದು ಸುದ್ದಿ ಅಲ್ಲೇ ನಿನಗೂ ಕೊಡ್ಸೋಕೆ ಹೇಳ್ತೇವೆ. ನಿಮಗೆ ಮಾಣಿ ಮೊಬೈಲ್ ಹಿಂಗೆ ನೋಡ್ಲಕ್ಕ ಬೇಜಾರು ಮಾಡ್ಕೊಳ್ಳೋಣ ವಿಡಿಯೋ. ಈ ಮುಂದಕ್ಕೆ ಏನಾದ್ರು ಆದರೂ ಹೋಪ ನೀನು ಎಲ್ಲವ ಒಂದೊಂದು ಹಾಡು ಹೇಳಿಕ್ ಬಪ್ಪ ನೋಡು. ನಮ್ಮಂಥವಕ್ಕೆಲ್ಲ ಅವಕಾಶ ಕೊಡ್ತು ಮಾಡಿ. ವಯಸ್ಸಾದವರು ಹಾಡಿಂಗ್ ಇದ್ದಟ್ಟು ಬೇಲೆ ಈಗ ನಾವು ಕಲೀಲಿ ಮಾಡ್ತಾನೆ ನಾವು ಜಾನೋ ಕೇ ನಾನು ಹೇಳಿ ಯಾವ ತಿಪ್ಪು ಇದು ಒಂದು ಮಸ್ತ್ ಇರ್ತಿಪೆ ಹೋದೆ. ಏನೋ ಮನೆ ಗೊತ್ತಾಗದ್ದೇ ಹೋತೆ ಮದುವೆ ಹಾಡೆಲ್ಲ ನಾನು ಒಂದು ಹೇಳಿ ಗೊತ್ತಿಪೆ. ಯಾರ್ಯಾರು ಹೋಯ್ತು ಹೋಗ್ಬೇಕು ಸಮಾವೇಶಕ್ಕೆ ಏನಂತೂ ಒಬ್ಬರು ಸಿಕ್ಕಿದ್ಲೆ. ಯಾರ್ಯಾರು ಹೋಯ್ದು ಹೇಳಿ ವಿಜಯ ನೋಡ್ಕೆ ಒಂದು ಕಮೆಂಟ್ಸ್ ಹಾಕಿ. ಸರಿ ನಾ ಎಲ್ಲ ಬರ್ದವು ಯಾರ್ಯಾರು ಇದ್ದರೆ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಯಾರ್ಯಾರು ಹೋಯ್ದು ಹೇಳಿ ಅಡ್ಡಿಲ್ಯಾ. ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಶೇರ್ ಕಮೆಂಟ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ. ಏನಂತೂ ರಾಶಿ ಬೇಜಾರಾಗ್ತಿತ್ತು.